ಹೋಗಿರಿ ಶಾಸಕರು ಹೇಳ್ತೀನಿ ಹೋಗಿರಿ ತುಮಕೂರಲ್ಲಿ ಹಾಳಾಗುತ್ತೆ. ಸುಮಾರು ಒಂದೂವರೆ ವರ್ಷದಿಂದ ಇದು ಗುಂಡಿ ಲಜ್ಜೆ ಕೆಟ್ಟಂತ ಅಧಿಕಾರಿಗಳು ರಾಜಕಾರಣಿಗಳು ನಿಮಗೆ ಮಾನವ ಮರ್ಯಾದೆ ಇದ್ರೆ ರಾಜಕಾರಣಿಗಳು ಹೆತ್ತಂಡಿ ಅಧಿಕಾರಿಗಳು ತುಮಕೂರಲ್ಲಿ ಮಹಾನಗರ ಪಾಲಿಕೆಯಿಂದ ಏನು ಒಂಚೂರು ಏನು ಕೋಟಿ ಬಸವೇಶ್ವರ ದೇವಸ್ಥಾನ ಮುಂದೆ ಸಂಪೂರ್ಣವಾಗಿ ಹಾಳಾಗೋಗಿದೆ. ಶಾಸಕರನ್ನು ತಿಳ್ಕೊಳ್ಳೋಕೆ ನಾಶಿ ಆಗುತ್ತೆ. ಬ್ರೇಕ್ ಕೊಡಿದ್ರೆ ಇಲ್ಲಿಂದ ಬಂದು ಗಾಡಿಗೆ ಏರಿಸ್ತಾರೆ, ಹಳದಲ್ಲಿ ಇಳಿಸಿ ಅಂದ್ರೆ ಹೊಲಿಗೆ ಬಿಚ್ಕೊಂತವೆ. ನಮ್ದು ಒಂದು ಪ್ರಾಣ, ಅವ್ರದ್ದು ಒಂದು ಪ್ರಾಣ. ಸೋಮಣ್ಣವ್ರಿಗೆ ನಾವು ಆನ್ಲೈನ್ ಟಿವಿಯಿಂದ ಕಳಕಳಿ ಮಾಡ್ತೀವಿ. ಶಾಶ್ವತ ಪರಿಹಾರ ಯಾರು ಮಾಡ್ತಾ ಇಲ್ಲ. ಹಾಗಾಗಿ ನಿಮ್ಮ ರಾಜಕಾರಣಿಗಳಿಗೆ ಟ್ಯಾಕರ್ಸ್ ಮಕ್ಕಳು ಕೆಲಸ ಮಾಡಿ ಸರ್. ತುಮಕೂರಲ್ಲಿ ಮಹಾನಗರ ಪಾಲಿಕೆಯಿಂದ ಏನು ಕೆಲಸ ಆಗಿದೆ. ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ, ತುಮಕೂರು ಸ್ಮಾರ್ಟ್ ಸಿಟಿಯಲ್ಲಿ ಸಾವಿಗೆ ಸಾವಿರ ದಾರಿ, ಇದು ಆನ್ಲೈನ್ ಟಿವಿ ವಿಶೇಷ ವರದಿ. ನಾನು ನಿಮ್ಮ ಸಲ್ಮಾನ್, ನಮ್ಮ ಜೊತೆಲಿದ್ದಾರೆ ನಮ್ಮ ಪ್ರಧಾನ ಸಂಪಾದಕರಾದ ಸರ್ ಅಹಮದ್ ಎಸ್ಟಿನೂರ್ ಅವರು. ಎಸ್, ನೀವು ಹೇಳಿದ್ ಕರೆಕ್ಟ್. ತುಮಕೂರಲ್ಲಿ ದಿನನಿತ್ಯ ಸಾಯೋರ್ಗೆ ಸಾವಿರ ದಾರಿ ಇದೆ. ಇವತ್ತು ತುಮಕೂರು ರಸ್ತೆ ಸಂಪೂರ್ಣವಾಗಿ ಹಾಳಾಗೋಗಿದೆ. ಒಂದು ರಸ್ತೆ ನೆಟ್ಕಿಲ್ಲ. ಖಂಡಿತ ಎಲ್ಲೆಲ್ಲಿ ನೋಡಿದ್ರು ಇಲ್ಲಿ ಯುಜಿಟಿ ನೀರು ಹಕ್ಕಿ ಏನೋ ಉಕ್ಕಿ ಉಳಿತಾ ಇದೆ. ಯುಜಿಟಿ ನೀರು ಮತ್ತೆ ಚರಂಡಿಗಳ ಸಮಸ್ಯೆ, ಈ ತರ ಒಂದು ಎರಡು ಸಮಸ್ಯೆ ಇದ್ರೂ ನಡುವೆ ಕೂಡ ತುಮಕೂರಲ್ಲಿ ಬಹುತೇಕವಾಗಿ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗೋಗಿದೆ. ಇದನ್ನ ಕೇಳ ಅಂತ ಸ್ಥಳೀಯ ಶಾಸಕರಾಗಿರ್ಬೋದು ಅಥವಾ ಏನೋ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪರಮೇಶ್ವರ್ ಆಗಿರ್ಬೋದು, ಯಾರಿಗೂ ಕೂಡ ಇದನ್ನ ಅವಶ್ಯಕತೆ ಇಲ್ಲ ರೀ. ಸರ್, ನಮ್ಮ ಹೆಸರು ನರಸಿಂಹಮೂರ್ತಿ ಅಂತೇಳಿ, ನಾವೊಬ್ಬರು ಆಟೋ ಡ್ರೈವರು. ಏನಿಲ್ಲ, ತುಮಕೂರಲ್ಲಿ ಮಹಾನಗರ ಪಾಲಿಕೆಯಿಂದ ಏನು ಒಂಚೂರು ಕೆಲಸ ಆಗಿಲ್ಲ. ಇಲ್ಲಿ ಕೋಟೆ ಆಂಜನೇಯ ದೇವಸ್ಥಾನದಿಂದ ಕೆಳಗಡೆ ಇಲ್ಲಿ ಕೋಡಿ ಬಸವಣ್ಣನ ದೇವಸ್ಥಾನ ಹತ್ರ ಅತ್ತಿದ್ದ ಬರ್ತಾ ಯಾವ್ದಾನ ಒಂದು ದೊಡ್ಡ ಗಾಡಿ ಬಂದರೂ ಬ್ರೇಕ್ ಹೊಡಿಯಂಗಿಲ್ಲ, ಏನೂ ಮಾಡೋಂಗಿಲ್ಲ, ಎಲ್ಲ ಸ್ಪೀಡಲ್ಲೇ ಇರ್ತಾರೆ. ಆ ಟರ್ನಿಂಗಲ್ಲಿ ಪೂರ್ತಿ ಕಿತ್ತೋಗಿರೋದ್ರಿಂದ ಭಾರಿ ಹಿಂಸೆ ಆಗ್ತೈತೆ. ಬಂದು ಬ್ರೇಕ್ ಹೊಡೆದ್ರೆ ಇಲ್ಲಿಂದ ಬಂದು ಗಾಡಿಗೆ ಏರಿಸ್ತಾರೆ. ಅಧಿಕಾರಿಗಳು ರಾಜಕಾರಣಿಗಳು ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಸಿಟಿಯಲ್ಲಿ ಲಜ್ಜೆ ಕೆಟ್ಟಂತ ಇವು ಅಧಿಕಾರಿಗಳು. ಹೌದು ಸರ್, ಖಂಡಿತ. ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇವ್ರಿಗೆ ಏನು ಇಲ್ಲ ರೀ ಸರ್. ರಸ್ತೆಯಲ್ಲಿ ಶಾಸಕರು ಇರ್ಬೋದು, ಅಧಿಕಾರಿಗಳು ಇರ್ಬೋದು, ಆ ರಸ್ತೆಯಲ್ಲಿ ಓಡ್ತಾರಲ್ಲ ಸರ್, ಆ ಬೋರ್ಡ್ ಹೇಳೋಕೆ ವಿಧಿಲ್ಲ ರೀ. ನೋಡ್ರಿ, ಈಗ ಹಾಸನ ಏನು ಜಿಲ್ಲಾ ಉಸ್ತುವಾರಿ ಸಚಿವ ನಾವು ತುಮಕೂರು ಅವ್ರು ಅನಿವಾರ್ಯ ಹೋಗ್ಬೇಕಲ್ಲ, ಏನು ಅದೇ ರಸ್ತೆ ಹೋಗ್ಬೇಕು ಸರ್. ಖಂಡಿತ ಮಧುಗಿರಿ ಹೋಗ್ಬೇಕಾದ್ರೆ ಪರಮೇಶ್ವರ್ ಕೂಡ ಅದೇ ರಸ್ತೆ ಹೋಗ್ಬೇಕಾಗುತ್ತೆ. ಮತ್ತೆ ಏನು ರೈಲ್ವೆ ವಿಶೇಷ ಪ್ರತಿನಿಧಿ ಜಯಚಂದ್ರ ಅವರು, ಜಯಚಂದ್ರ ಬಿಡ್ರಿ, ಆಟೋ ಕೂಡ ಲೆಕ್ಕಕ್ಕಿಲ್ಲ ಹಂಗ. ಈಗ ಇವ್ರು ನೋಡ್ರಿ ಅದೇ ರಸ್ತೆಲಿ ಹೋಗ್ಬೇಕಾಗುತ್ತೆ. ಅದು ಅಲ್ಲದೆ ಶಿರಾಗೇಟ್ ಅಂತ ಸ್ಥಳದಲ್ಲಿ ಮಾರ್ಕೆಟ್ ಇದೆ. ಅಲ್ಲಿಗೆ ದಿನನಿತ್ಯ ಹೋಗುವಂತದ್ದು ಲಕ್ಷಾಂತರ ಜನ ಆಟೋಗಳಾಗಿರ್ಬೋದು, ಟೂ ವೀಲರ್ ಕಾರ್ ಆಗಿರ್ಬೋದು ಹೋಗ್ತಾ ಇದೆ. ಈ ಅಧಿಕಾರಿಗಳಿಗೆ ಅವಶ್ಯಕತೆ ಇಲ್ಲ ರೀ. ಹೊಟ್ಟೆ ಅನ್ನ ತಿಂತಾರ, ಮನುಷ್ಯರು ಎಷ್ಟು ತಿಂತಾರ ಗೊತ್ತಿಲ್ಲ ರೀ ಇವರು. ಇದೇ ಒಂದ್ ಸ್ವಲ್ಪ ದಿವಸದಿಂದ ಆಕ್ಸಿಡೆಂಟ್ ಆಗಿರ್ತಾರ್ರಿ. ಆ ವ್ಯಕ್ತಿ ಮೇಲೆ ಲಾರಿನ ಬಸ್ ಹರಿದು ತಲೆನೇ ನುಚ್ಚು ಆಗ್ಬಿಟ್ಟಿರ್ತಾರ್ರಿ. ಇದಕ್ಕೂ ಮುಂಚೆ ಆಗೈತಿ ಸರ್. ಅದು ಕೇಳೋಣ ಯಾವನ್ರಿ? ಸತ್ತವ್ರ ಮನೆಗೆ ಸುಟ್ಟು ಛಾಯ ಇರುತ್ತೆ. ಒಬ್ಬ ವ್ಯಕ್ತಿ ಕಳ್ಕೊಂಡ್ರೆ ಸಂಕಟ ನೋವು ಇಷ್ಟು ಅಂತ ಅವ್ರ ಮನೆಗೆ ಗೊತ್ತಿರುತ್ತೇಳ್ರಿ. ಇವ್ರ ಮನೆಗೆ ಯಾರು ಸಾಕಿಲ್ವಲ್ಲ. ಖಂಡಿತ ಇವ್ರ ಮನೆಗೆ ಸತ್ರ ಗೊತ್ತಾಗುತ್ತೆ ಏನಂತೇಳಿ ಸಾಯಕರು ಸಾರ್ವಜನಿಕರು ಹಾಳಾಗೋಗಿ ಬಿಡ್ರಿ. ಇವ್ರ ಅಪ್ಪನ ಮನೆ ಗಂಟೆ ಹೋಗ್ಬೇಕಾ? ಶಾಸಕರ ಗಮನಕ್ಕೆ ಆಯ್ತೋ ಇಲ್ಲೋ ಹೋಗಿರಿ, ಶಾಸಕರು ಹೇಳ್ತೀನಿ ಹೋಗಿರಿ. ತುಮಕೂರಲ್ಲಿ ಹಾಳಾಗೋಗುತ್ತೆ. ಕುತ್ಕೊಂಡು ಏನ್ರಿ ಮಾಡ್ತಾರೆ? ಗಾಡಿಗಳು ಬಸ್ರಿಯರು ಇರ್ತಾರೆ, ಬಾಣತಿಯರು ಇರ್ತಾರೆ, ಮಕ್ಕಳು ಯಾವ್ದಾನ ಒಂದು ಹೊಲಿಗೆ ಇರ್ತಾರೆ, ಆಪರೇಷನ್ ಇಂಥ ಪೇಷೆಂಟ್ಗಳು ಕರ್ಕೊಂಡು ಹೋಗ್ಬೇಕು ಅಂದ್ರೆ ಆಟೋ ಡ್ರೈವರ್ಗಳಿಗೆ ಬಲಿಂಸೆ ಆಗ್ತಿದೆ. ಹಳದಲ್ಲಿ ಇಳಿಸಿ ಅಂದರೆ ಹೊಲಿಗೆ ಬಿಚ್ಕೊಂತವೆ. ನಮ್ಮದು ಒಂದು ಪ್ರಾಣ, ಅವ್ರದ್ದು ಒಂದು ಪ್ರಾಣ, ಎರಡೂ ಕಾಪಾಡ್ಕೊಂಡು ಹೋಗ್ಬೇಕು ನಾವು. ಅಂಥ ಸ್ಥಿತಿಯಲ್ಲಿ ಇಲ್ಲೊಂಚೂರು ಏನೂ ಮಾಡಿಲ್ಲ ತುಮಕೂರಿಂದ. ದಯವಿಟ್ಟು ಅದನ್ನು DC ಅವರೇ ಆಗಲಿ, SP ಅವರೇ ಆಗಲಿ, ಬೆಳಿಗ್ಗೆ ಎಲ್ಲ ಪ್ರತಿಯೊಬ್ಬರು ಅಧಿಕಾರಿಗಳು ಇದೇ ರೋಡಲ್ಲೇ ಓಡಾಡ್ತಾರೆ. ಶಾಸಕರನ್ನು ತಿಳ್ಕೊಳ್ಳೋಕೆ ನಾಶಿ ಆಗುತ್ತೆ ಬೇಡ್ರಿ ಅವ್ರಿಗೆ. ಅದೇ ಸರ್, ರಸ್ತೆಯಲ್ಲಿ ಕಣ್ಮುಚ್ಕೊಂಡು ಹೋಗ್ತಾರ ಇರ್ಬೋದು ಸರ್ ಅವರು. ಕಣ್ಣಿದೆ ನೋಡ್ರಿ, ಕಣ್ಮುಚ್ಕೊಂಡು ಹೋಗಲ್ಲ, ಕಣ್ಬಿಟ್ಕೊಂಡು ಹೋಗೋದು. ಏನ್ ಗೊತ್ತಾ, ಯಾವ್ದೇ ಒಂದು ಕಾಮಗಾರಿ ಆಯ್ತು ಅಂದ್ರೆ ಅಲ್ಲಿ ಬರ್ತದ ಲಂಚ ಇವೆಲ್ಲ ಅಧಿಕಾರಿಗಳಿಗೆ ಆಮೇಲೆ ರಾಜಕಾರಣಿಗಳಿಗೆಲ್ಲ ಮಂತ್ರಿ ಇರುತ್ತೆ ನೋಡ್ರಿ, ಅದು ಇರುತ್ತೆ, ಕಣ್ಮುಚ್ಬಿಡ್ತದು. ಖಂಡಿತ. ಈಗ ನೋಡ್ರಿ, ತುಮಕೂರಲ್ಲಿ ಪಾರದರ್ಶಕವಾಗಿ ಕೆಲಸಗಳು ನಡೀತಿಲ್ಲ, ರಸ್ತೆಗಳು ಹಾಳಾಗೋಗಿದೆ. ಶಾಸಕರಿಗೆ ಅವಶ್ಯಕತೆ ಅಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಪರಮೇಶ್ವರ್ ಅವ್ರಿಗೇನು ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಏನಾಗುತ್ತೆ ಏನಿಲ್ಲ ಕೇಳೋಂಥದ್ದಕ್ಕೆ ಅವ್ರಿಗೆ ಸೌಜನ್ಯ ಇಲ್ಲ. ಅಲ್ಲಿಗೊಂಚೂರು ಏನೋ ಒಂಚೂರು ಅಟ್ಲೀಸ್ಟ್ ಈಗ ಸದ್ಯಕ್ಕೆ ಒಂದಿಷ್ಟು ಏನೋ ಎಂಸೆಂಡ್ ಏನೋ ಒಂದು ಧೂಳಪ್ಪ ಇದು ಮಾಡಿ ಆ ಗುಂಡಿನ ಮುಚ್ಚಿ ಕೊಟ್ಟರೆ ಹೆಂಗೋ ಪೇಷೆಂಟ್ಗಳು ಓಡಾಡೋಕ್ಕೆ ಅನುಕೂಲ ಆಗುತ್ತೆ. ಬೇರೆ ಇನ್ನೇನು ಕೇಳೋಕ್ಕಾಗಲ್ಲ. ಫಸ್ಟ್ ಅದೊಂದೊಂಚೂರು ಮಾಡಿಕೊಟ್ರೆ ನಮಗೆಲ್ಲ ಅನುಕೂಲ. ಇವತ್ತು ತುಮಕೂರಷ್ಟು ಹೊಲಸು ರಾಜ್ಯದಲ್ಲಿ ಬೇರೆ ಯಾವ ಜಿಲ್ಲೆ ಇಲ್ಲ ರೀ. ಮಾತೆತ್ತರು ಪುಂಕ್ತಾರೆ.
ರಾಜಕಾರಣಿಗಳು ಬೆಂಗಳೂರು ತುಮಕೂರು 70 ಕಿಲೋಮೀಟರ್ ಇದೆ, ತುಮಕೂರು ವೇಗವಾಗಿ ಬೆಳೀತಾ ಇದೆ ಅಂತೇಳಿ ಖಂಡಿತ. ಅದ್ ಯಾವ ಬಾಯ್ಕೊಂಡು ಹೇಳ್ತಾರೆ ಅವರು ರಾಜಕಾರಣಿಗಳು? ಹೌದು ಸರ್, ನೋಡ್ರಿ, ಎಲ್ಲದಕ್ಕಿಂತ ಮುಂಚಿತವಾಗಿ ಎಲ್ಲ ಬೂಟಾಟ್ಗೆ ಹೇಳ್ತಾರೆ. ಖಂಡಿತ. ಗೆದ್ಮೇಲೆ ಯಾರು ಕೂಡ ಏನೋ ಮಾಡಲ್ಲ ರೀ. ಹೌದು ಸರ್, ಯಾರು ಏನ್ ಮಾಡಂಗಿರು, ಯಾರ ಮನೆ ಹಾಳಾಗೋರು ಪರವಾಗಿಲ್ಲ, ಬರೋಂತ ಕಮಿಷನ್ ಬಿಲ್ ಟು ಬಿಲ್ ಕಮಿಷನ್ ಮಾಡ್ಕೊಂಡು ಅಧಿಕಾರಿಗಳು ರಾಜಕಾರಣಿಗಳು ತಿನ್ಕೊಂಡು ಆರಾಮಾಗಿ ಹೊರಟಿದ್ರು ಮಗು ಜೊತೆ ಆರಾಗಿರ್ತಾರೆ. ಸಾರ್ವಜನಿಕ ಹಾಳ ಹೋಗ್ಲಿ ಸರ್, ಏನು ತೊಂದರೆ ಇಲ್ಲ ಅವ್ರಿಗೆ. ನೋಡ್ರಿ, ತುಮಕೂರಲ್ಲಿ ಇವತ್ತು ಪ್ರಾಮಾಣಿಕವಾಗಿರ್ತಕ್ಕಂಥ ಒಬ್ಬ ಅಧಿಕಾರಿ ಇಲ್ಲ ರೀ, ಪ್ರಾಮಾಣಿಕವಾಗಿರ್ತಕ್ಕಂಥ ರಾಜಕಾರಣಿ ಇಲ್ಲ. ಹೌದು ಸರ್, ಖಂಡಿತ. ಇದ್ರೂ ಕೂಡ ಬೆರಳು ಏಣಿಕೆ ಇದ್ರೂ ಇರ್ಬೋದು. ಇವತ್ತು ಏನು ಕೋಟಿ ಬಸವೇಶ್ವರ ದೇವಸ್ಥಾನದ ಮುಂದೆ ಸಂಪೂರ್ಣವಾಗಿ ಹಾಳಾಗೋಗಿದೆ. ಖಂಡಿತ ಸರ್. ರಸ್ತೆಯಿಂದ ಮುಕ್ಕಾದ ನಡಿ ಒಳಗಡೆ ಹಳ್ಳ ಬಿದ್ದಿದೆ. ಹೌದು ಸರ್, ಖಂಡಿತ. ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಲ್ಲಿ. ಹೌದು ಸರ್, ಕೇಳೋದೇ ನಾವು ಸುಮಾರು ಒಂದು 30 ಇಯರ್ಸಿಂದ ಇಲ್ಲಿ ಕೋಡಿ ಬಸವೇಶ್ವರ ದೇವಸ್ಥಾನ ಪೂಜೆ ಮಾಡ್ಕೊಂಡಿದ್ದೀವಿ. ಸುಮಾರು ಒಂದು 1.5 ವರ್ಷದಿಂದ ಇದು ಗುಂಡಿ ಥರ ಬಿದ್ದಿದೆ. ಸುಮಾರು ಇಲ್ಲಿ ಸಚಿವರುಗಳು, MLAಗಳು, MP ಗಳು, DC ಗಳು, SP ಪ್ರತಿಯೊಬ್ಬರು ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಓಡಾಡ್ತಾರೆ. ಅವ್ರಿಗೆ ಯಾರಿಗೂ ಕಾಣ್ದಲೇ ಇರೋ ಥರ ಅವರು ಹೋಗ್ತಾರೆ. ತುಂಬ ಇಲ್ಲಿ ಸಂಜೆ ಹೊತ್ತಾದರೆ 6 ಗಂಟೆಯಿಂದ 10 ಗಂಟೆವರೆಗೂ 2 ವೀಲರ್ಸು ಬೀಳ್ತಲೇ ಇರ್ತಾರೆ. ಸಾರ್ವಜನಿಕರು ಇದು ಮಾಡೋರು ಸರ್ ಅಲ್ಲಿ. ಅಲ್ಲ, ತೊಂದರೆ ಆಗ್ತದೆ ಅಲ್ಲಿ. ಕೇಳಂತಾರೆ ಯಾರಲ್ಲಿ? ದೇವಸ್ಥಾನ ಕೂಡ ಐತಲ್ಲ ಸರ್. ಅದ್ ನೋಡ್ರಿ, ದೇವಸ್ಥಾನ ಇದೆ. ಈಗ ನಮ್ಮ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಅವ್ರಿಗೆ ಮನವರಿಕೆ ಇರಬಲ್ಲ. ದಿನನಿತ್ಯ ರಸ್ತೆ ತಿರುಗಾಡ್ತಾರೆ, ಸಮಸ್ಯೆ ಆಗುತ್ತೆ. ಈ ಹಿಂದೆ ಕೂಡ ಆಕ್ಷನ್ ಕೂಡ ಆಗಿದೆ ಅಲ್ಲಿ. 2-3 ಸತಿ ಅಪಘಾತನೂ ಆಗಿದೆ ಸರ್ ಅಲ್ಲಿ. ದಿನ ಬೀಳ್ತಾರೆ, ಬೀಳ್ತಾರೆ, ಹೋಗ್ತಾರೆ. ಶಾಶ್ವತ ಪರಿಹಾರ ಯಾರೂ ಮಾಡ್ತಾ ಇಲ್ಲ. ಹಾಗಾಗಿ ಇದು ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಗಮನ ಹರಿಸಿ ಆದಷ್ಟು ಬೇಗ ಇಲ್ಲಿ ಮುಂದೆ ಆಗಬೇಕಾಗಿರತ್ತ ಅನಾಹುತನ ತಪ್ಪಿಸ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಲಜ್ಜೆ ಕೆಟ್ಟಂತ ಅಧಿಕಾರಿಗಳು, ರಾಜಕಾರಣಿಗಳು, ನಿಮಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ, ಸಾರ್ವಜನಿಕರ ಬಗ್ಗೆ ಕಾಳಜಿ ಇದ್ರೆ ದಯವಿಟ್ಟು ರಸ್ತೆ ರಿಪೇರಿ ಮಾಡಿಸಿ. ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು, ಹೇತ್ನಂದಿ ಅಧಿಕಾರಿಗಳು ಇರ್ಕಲ್ಲಿ ಏನೋ ಮಾಡಕ್ಕಲ್ಲ ಸರ್. ಸೋಮಣ್ಣವ್ರು ಇವತ್ತು ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗ್ತಾ ಇರ್ತಕ್ಕಂಥ ವ್ಯಕ್ತಿ. ಖಂಡಿತ. ಅವ್ರ ಕಡೆ ಏನಾದ್ರು ಕೆಲಸ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಇದು ಹೆಲ್ಪ್ಲೆಸ್ ಆಗಿದ್ದಾರೆ ಇಲ್ಲಿ ಅಧಿಕಾರಿಗಳು, ರಾಜಕಾರಣಿಗಳು ಹೆಲ್ಪ್ಲೆಸ್ ಆಗಿದ್ದಾರೆ. ಇದಕ್ಕೆ ಏನೋ ಮಾಡಕ್ಕಾಗಲ್ಲ. ಸೋಮಣ್ಣವ್ರಿಗೆ ನಾವು ಆನ್ಲೈನ್ ಟಿವಿಯಿಂದ ಅವ್ರು ಕಳಕಳಿ ಮಾಡ್ತೀವಿ. ನಿಮ್ಮ ಅಧಿಕಾರಿಗಳಿಗೆ, ನಿಮ್ಮ ರಾಜಕಾರಣಿಗಳಿಗೆ ಟ್ಯಾಕರ್ಸ್ ಮಕ್ಕಳು ಕೆಲಸ ಮಾಡಿಸಿ ಸರ್. ಜನಗಳು ತಿರುಗಾಡೋದು ಹೆಂಗೆ? ಆನ್ಲೈನ್ ಟಿವಿ ಇದು ಲೈವ್ ಜೋರ್. ನಮಸ್ಕಾರ.